ಯೋಬನ ಪತ್ರ 5ನೇ ಅಧ್ಯಾಯ 4ನೇ ವಚನ. ಗುಡಾರಕ್ಕೆ ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನಗೆ ಗೊತ್ತಿದೆ. ನನಗೆ ಇರಬೇಕು ನನ್ನ ಗುಡಾರಕ್ಕೆ ಅಪಾಯ ಇಲ್ಲ ಎಂಬುದಾಗಿ. ಅಪಾಯಗಳು ಬರುವಾಗೆ ಸುದ್ದಿಗಳು ಕೇಳಬಹುದು. ನಿನ್ನ ಗುಡಾರಕ್ಕೆ ಅಪಾಯಗಳು ಬರುವಾಗೆ ಕೇಡುಗಳನ್ನ ಕಲ್ಪಿಸ್ತಿದ್ದಾರೆ ಅಂತ ಕೇಳಬಹುದು. ಆದರೆ ನೀನ್ ತಿಳ್ಕೋಬೇಕು, 5:24 ಯೋಬನ ಪತ್ರ ಕೇಳ್ತದೆ, ನನ್ನ ಗುಡಾರಕ್ಕೆ ಅಪಾಯವಿಲ್ಲ ಎಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ಅದಂಗೆ ಹೇಳ್ತಿ, ಯಾಕಂದ್ರೆ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿ ನಾನು ನಂಬಿ ಆರಾಧಿಸುವಂತ ನನ್ನ ದೇವನೇ ಹೇಳಿದ್ದಾನೆ. ಹಲ್ಲೆಲೂಯಾ. ಆತನ ಮಾತು ಸದಾಕಾಲವಾಗಿ ನಿಲ್ತದೆ. ಆತ ಮಾತಲ್ಲಿ ಭೂಮಿಯನ್ನು ಆಕಾಶವನ್ನು ಸ್ಥಿರಪಡಿಸಿದವನು. ಹುಲ್ಲು ಒಣಗಿ ಹೋಗ್ತದೆ, ಹೂವು ಬಾಡಿ ಹೋಗ್ತದೆ, ಆದ್ರೆ ನನ್ನ ದೇವರ ಮಾತು ಮಾತ್ರ ಸದಾಕಾಲ ನಿಲ್ತದೆ, ಅದು ಅಳಿದು ಹೋಗಲ್ಲ. ಆದ್ರಿಂದ ನಾನು ಆತನ ಮಾತನ್ನು ನಂಬುತ್ತೇನೆ. ನನ್ನ ಗುಡಾರ ಕುರಿತು, ನನ್ನ ಆಶೀರ್ವಾದ ಕುರಿತು, ನನ್ನನ್ನು ಕುರಿತು, ನನ್ನ ಆರಾಧನೆ ಮಾಡೋ ದೇವರನ್ನ ಕುರಿತು ಅವ್ರು ಏನೇ ಮಾತನಾಡಿದ್ರು, ಯಾವುದೇ ಕಾರ್ಯಗಳು ತೆಗೆದುಕೊಂಡು ಬಂದ್ರು, ನನ್ನ ಗುಡಾರದ ಸಮೀಪಕ್ಕೂ ಅದು ಬರೋದಕ್ಕೆ ನನ್ನ ದೇವರು ಬೇಡಲ್ಲ. ನಾನು ನೀವು ಇದನ್ನು ನಂಬಬೇಕು. ಯಾರು ನಂಬಬೇಕು? ಅದಕ್ಕೆ ಸ್ವಾಮಿ ಹೇಳ್ತಿದ್ದಾನೆ, ನಿನ್ನ ಗುಡಾರಕ್ಕೆ ಅಪಾಯ ಇಲ್ಲವೆಂದು ನಿನಗೆ ಗೊತ್ತೇ ಇರುವುದು. ಕೆಲವರಿಗೆ ಅಪಾಯ ಬರೋ ಮುನ್ಸೂಚನೆ ಗೊತ್ತಾಗ್ಬಿಡ್ತದೆ. ನನಗೆ ಗೊತ್ತಾಯ್ತಪ್ಪ ಅಷ್ಟೇ. ಹೆಂಗ್ ಗೊತ್ತಾಯ್ತು? ಕೆಲವರು ಏನೋ ಪ್ರಾರ್ಥನೆ ಮಾಡ್ತಾರೆ, ದೇವರ ಆತ್ಮ ಐತಿ, ದೇವರ ಆತ್ಮ ತಿಳಿಸ್ತಾನೆ, ಅದು ಪರವಾಗಿಲ್ಲ. ಇವ್ರಿಗೆ ದೇವರ ಆತ್ಮನೇ ಇಲ್ಲ, ಚೆನ್ನಾಗಿ ಪ್ರಾರ್ಥನೆ ಮಾಡಲ್ಲ, ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತದೆ. ಅವ್ರು ಹೇಳ್ತಾರೆ, ನನ್ಗೆ ಗೊತ್ತಾಯ್ತು ಪಾಸ್ಟೇ. ಹೆಂಗ್ ಗೊತ್ತಾಯ್ತು? ದೇವ್ರು ಹೇಳದ್ನ? ಇಲ್ಲ, ಇವ್ರಿಗೆ ಗೊತ್ತಾಯ್ತು. ಯಾಕಂದ್ರೆ ಇವ್ರ ಒಳಗಡೆ ಭಯದ ಆತ್ಮಗೆ ಹೇಳ್ಬಿಡ್ತು. ಯಾವ್ದಕ್ಕೆ ಭಯ ಪಡ್ತಿದೋ ಬಂದು ಹಿಡಿತದೆ ಅಂತ. ನಾವು ದಡ್ಡರಾಗಬಾರ್ದು. ಇವ್ರ ಒಳಗಡೆ ದೇವ್ರ ಆತ್ಮ ಐತಿ, ಇವ್ರು ಬಹಳ ಪ್ರಾರ್ಥನೆಯಲ್ಲಿ ಇದ್ದಾರೆ, ಅದಕ್ಕೆ ಗೊತ್ತಾಗ್ಬಿಟ್ಟೈತಿ, ದೇವ್ರಿಗೆ ತಿಳಿಸ್ಬಿಟ್ಟವನೇ ಅಂತ. ಇಲ್ಲ. ಯೋಬ ಏನಂದ? ನಾನು ಯಾವುದಕ್ಕೆ ಭಯ ಪಡ್ತೀನೋ ಅದು ತಪ್ಪದೆ ಬಂದು ನಾನು ಹಿಡಿತದೆ. ಅವ್ನಿಗೆ ಗೊತ್ತಾಗ್ಬಿಟ್ಟೈತಿ. ನಿಮ್ಮೊಳ್ಳೆ ಕೆಲವ್ರು ಗೊತ್ತಾಗ್ಬಿಡ್ತದೆ, ಅಪಾಯಗಳು ಬರುವಾಗ ಮುನ್ಸೂಚನೆ ಗೊತ್ತಾಗ್ಬಿಡ್ತದಲ್ಲ. ಹೌದಲ್ರಿ? ಗೊತ್ತಾಗ್ತದ? ಗೊತ್ತಾಗ್ತದೆ, ನಿಜ. ಯಾಕೆ ಹೇಳಿ? ನಿಮ್ಮಲ್ಲಿರೋ ಭಯದ ಆತ್ಮ ನಿಮ್ಗೆ ತಿಳಿಸ್ತದೆ. ನೋಡಿ ನಿನ್ನ ಮೇಲೆ ಕೇಳಿ ಬರ್ತೈತಿ ಅಂತ. ಸೈತಾನನು ಕಳಿಸ್ತಾನೆ. ಫಸ್ಟು ಅವನೇನ್ ಮಾಡ್ತಾನಂದ್ರೆ ತನ್ನ ಭಯದ ಮಾತುಗಳನ್ನ ಊದಿ ಬಿಡ್ತಾನೆ. ಅದು ನಿನ್ನ ಮನಸ್ಸೊಳಗಡೆ ಬರ್ತದೆ. ಅವಾಗ ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಿನಗೇನು ಅನಿಸ್ತದೆ? ಅವಾಗ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವ್ರು ನನ್ನ ಕಷ್ಟಗಳನ್ನ ಕೈ ಬಿಟ್ಬಿಟ್ನೇನೋ ಅನಿಸ್ತದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ವಾಕ್ಯ ಹೇಳ್ತಿದೆ, ನಾವು ಏನನ್ನ ತಿಳ್ಕೊಳ್ಬೇಕು, ನಾವೇನನ್ನ ನಂಬಬೇಕು. ನನ್ನ ಗುಡಾರಕ್ಕೆ ಅಪಾಯ ಇಲ್ಲ ಎಂಬುದಾಗಿ ನಿನಗೆ ಗೊತ್ತೇ ಇರ್ಬೋದು. ಹೌದು, ನನಗೆ ಗೊತ್ತಿದೆ. ಯಾಕಂದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ನನ್ನ ಕುಟುಂಬವನ್ನು ಆವರಿಸಿಕೊಂಡಲ್ಪಟ್ಟೈತೆ. ಹೌದು, ನನಗೆ ಗೊತ್ತಿದೆ. ಯೇಸು ಸ್ವಾಮಿ ಯೋಬನ ಮನೆ ಸುತ್ತ ಹೇಗೆ ಅವನ ಸಂಪತ್ತು ಸುತ್ತ ಬೇಲಿ ಹಾಕಿದ್ದಾನೋ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಆಸ್ತಿ, ನನ್ನ ಪರಿವಾರ ಸುತ್ತ ಆತನ ಬೇಲಿ ಹಾಕಿದ್ದಾನೆ. ಅದಕ್ಕಾಗಿ ನನಗೆ ಗೊತ್ತಿದೆ. ಕೀರ್ತನೆ 91:10ನೇ ವಚನದಲ್ಲಿ ಹೇಳೋ ಪ್ರಕಾರವಾಗಿ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವಗಳು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಅಂತ ಹೇಳಿದ್ದಾನೆ. ಈ ರೀತಿಯಾಗಿ ನಾವು ನಂಬಬೇಕು. ಅಮಾಸೆ ಬರುವಾಗಲೇ ಗೊತ್ತಿರ್ತದೆ, ಈ ಅಮಾಸಲ್ಲಿ ಏನಾರ ನನಗೆ ಆಯ್ತದೆ ಅಂತ. ಆ ದೆವ್ವ ಬಿಟ್ಟು ಹೋಗಿ ಕೂತಿರ್ತದೆ ಹುಣಸೆ ಮರದ ಮೇಲೆ. ಇವರೇ ಕರ್ಕೋತಾರೆ ಅಮಾಸೆ ಹುಣ್ಮೆಗೆ. ಅದು ಹೋಗಿರಕ್ಕಿಲ್ಲ, ಅಲ್ಲೇ ಕೂತಿರ್ತದೆ. ಯಾಕೆ ಹೇಳು? ಕರೆಕ್ಟಾಗಿ ಇವಳು ಅಮಾಸೆ ಕರೀತಾಳೆ, ಕರೆಕ್ಟಾಗಿ ಹುಣ್ಮೆ ಕರೀತಾನೆ ಇವನು, ಇಲ್ಲಿಗೆ ಬರಬೇಕು ಅಂತ. ಯಾಕಂದ್ರೆ ಅಮಾಸೆ ಹುಣ್ಮೆ ಬಂದಾಗಲೇ ನೀವು ಭಯ ಪಡೋದಲ್ಲ. ನುಗ್ಗೆ ಮರದ ಮೇಲೆ ಇರೋ ದೇವ ಓಡ್ಬೋದದ ಅವಾಗ ಮೈ ಮೇಲೆ. ಅವಾಗ ಹೇಳ್ತೀಪ್ಪ ಅಷ್ಟೇ, ಚೆನ್ನಾಗಿದ್ದೆಪ್ಪ ಅಷ್ಟೇ, 15 ದಿವಸ ಚೆನ್ನಾಗಿದ್ದೆಪ್ಪ ಅಷ್ಟೇ. ಅಮಾವಾಸ್ಯೆ ಹತ್ರ ಬದುಕಿದ್ದಂಗೆ ಕೆಟ್ಟ ಕನಸು, ಮೆಟ್ರಲ್ ಮೇಳೋದು, ಹಿಂಗೆ ಕಾಲೆಲ್ಲ ಹಿಂಗೆ ಎತ್ತೋದು, ಹಿಂಗಾಗ್ಲಿಸೋದು. 14 ದಿನ ಬರ್ತಾ ಇರೋದು, 15ನೇ ದಿನ ಹೆಂಗ್ ಬಂತು? ಅಮಾವಾಸ್ಯೆ ಮುಂದೆ ಬರ್ತೈತೆ ಅಂತ ಕರೆಕ್ಟಾಗಿ ಹೆಂಗ್ ಬಂತು? ಹೇಳ್ರಪ್ಪ ಹೆಂಗ್ ಬಂತದು? ಅಮಾವಾಸ್ಯೆ ಹುಣ್ಮೆ ದಿನ ಮುಂಚಿತವಾಗಿ ಹೆಂಗ್ ಬಂತು ನಿನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ? ಎಷ್ಟು ದಿನ ಬರ್ದೇ ಇರೋದು? ಹೇಳ್ರಿ, ಹೆಂಗ್ ಬಂತು? ಅರ್ಥ ಕೇಳಿಸ್ತಲ್ಲ? ಹೆಂಗ್ ಬಂತು?
ಅಮಾಸೆ ಮುಂಚೆನೆ ನನಗೆ ಹಿಂಗೆ ಆಯ್ತದೆ ಅಂತ ನೀನು ಭಯಪಟ್ಟೆ, ಅದಕ್ಕೆ ಅದು ಬಂತದು ಅಲ್ವಾ? ಎಷ್ಟು ಅಮಾಸೆ ಬಂದ್ರೇನು, ಎಷ್ಟು ಹುಣ್ಣಿಮೆ ಬಂದ್ರೇನು, ಏನು ಬಂದ್ರೇನು, ನಾನೀಗ ಯೇಸು ರಕ್ತದಿಂದ ತೊಳೆಯಲ್ಪಟ್ಟ ಮಗನು ಮಗಳು. ನಾನು ಯೇಸು ಸ್ವಾಮಿ ನಂಬಿದ್ದೀನಿ. ನಾನು ಯೇಸು ಸ್ವಾಮಿ ಹೇಳಿದ ನನ್ನ ಗುಡಾರಕ್ಕೆ ಅಪಾಯ ಬರಲ್ಲ ಅಂತ. ನಾನು ದೇವರ ಮಗನಾಗಿದ್ದೀನಿ, ಮಗಳಾಗಿದ್ದೀನಿ. ನಾನು ಯಾವುದು ನನ್ನ ಸಮೀಪಕ್ಕೆ ಬರೋದಕ್ಕೆ ಬಿಡಲ್ಲ ಅವನು ಅಂತ ನೀನು ನಂಬಿದ್ರೆ, ಆ ಧೈರ್ಯದ ಆತ್ಮನಿಂದ ನೀನು ಮಾತನಾಡಿದ್ರೆ, ಅಮಾಸೆ ಮುಂದೆ ಆಗಲಿ, ಅಮಾಸೆ ನಂತರ ಆಗಲಿ, ಅಮಾಸೆ ದಿನ ಆಗಲಿ, ಹುಣ್ಣಿಮೆ ದಿನ ಆಗಲಿ, ಯಾವ ಕೇಡು ನಿನಗೆ ಬರಲ್ಲ. ನೀನು ನಂಬಬೇಕು. ನಿನ್ನ ಜೊತೆ ದೇವರು ಮಾತನಾಡುವಾಗ ಇಷ್ಟೆಲ್ಲ ಕೇಳಿರ್ತಾರ. ಮತ್ತೆ ಈಗ ನೆಕ್ಸ್ಟ್ ಏನಾರು ಅಮಾಸೆ ಹುಣ್ಣಿಮೆ ಬರಲಿ, ಕೆಲವ್ರು ಫೋನ್ ಬರ್ತದೆ, ಫಸ್ಟೇ ಪ್ರೈಸ್ ಅಲ್ಲ, ಫಸ್ಟೇ ಚೆನ್ನಾಗೇ ಇದ್ದೆ, ಫಸ್ಟೇ ಯಾಕೋ ಅಮಾಸೆ ಹುಣ್ಣಿಮೆ ಬರ್ತಿದ್ದಂಗೆ ಫಸ್ಟಿಗೆ ಪ್ರೇಯರ್ ಮಾಡಿ, ಫಸ್ಟೇ ನನಗೆ ಯಾಕೋ ಕೆಟ್ಟ ಕನಸು ಏನೇನೇನೋ ಆಯ್ತೈತೆ ಫಸ್ಟೇ. ಹಲೋ, ಇದ್ದೀರಾ? ಪಕ್ಕದಲ್ಲಿ ಕೇಳಿ, ಇಲ್ಲೇ ಇದ್ದೀರಾ? ಇಲ್ಲ ಅಮಾಸೆಗೆ ಹೋದ್ರ ಹುಣ್ಮೆಗೆ ಹೋದ್ರ? ಇಲ್ಲ ಫಸ್ಟೇ ನುಗ್ಗೆ ಮರ ನೇತಾಡ್ತಿತ್ತಲ್ಲ ಅಲ್ಲಿಗೆ ಹೋದ ಫಸ್ಟೇ. ನೀನು ಭಯ ಪಟ್ರೆ ನುಗ್ಗೆ ಮರದ ಮೇಲಿರೋ ದೆವ್ವ ಓಡ್ ಬರೋದು. ನೀನು ಭಯ ಪಟ್ರೆ ಅಮಾಸೆ ಹುಣ್ಮೆಗೆ ಬರೋದು ಮಾಟಮ್ಮಂತ ನಿನ್ಗೆ ಹಿಡ್ಕೊಳಕ್ಕೆ. ನೀನು ಭಯ ಪಟ್ರನೇ ಬರೋದು ವ್ಯಾಧಿ. ನೀನು ಭಯ ಪಟ್ರನೇ ಬರೋದು ನಿನ್ನ ಸಾಲಗಳು, ಬಾಧೆಗಳು ನಿನ್ನ ಅಡಗಿಸೋದು. ನೀನು ಭಯ ಪಟ್ರೆ ನಿನ್ನ ಭವಿಷ್ಯ ಕುರಿತು ಮುಂದೆ ಒಂದು ಹೆಜ್ಜೆ ಇಡೋಕ್ಕಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಪ್ರೇರೆ, ಸೈತಾನು ತನ್ನ ಸುದ್ದಿಯನ್ನು ಕಳಿಸ್ತಾನೆ ಇರ್ತಾನೆ, ನಿನ್ನ ಮೇಲೆ ಕಳಿಸ್ತಾನೆ ಇರ್ತಾನೆ, ದೇವರ ಮಕ್ಕಳಿಗೆ ಕಳಿಸ್ತಾನೆ ಇರ್ತಾನೆ. ಆದರೆ ನೀನು ಯಾವ ಸುದ್ದಿಗೆ ಕಿವಿಗೊಡಬೇಕು? ನಿನ್ನನ್ನು ಯಾವುದು ಬಲಪಡಿಸ್ತದೋ, ನಿನ್ನನ್ನು ಯಾವುದು ಧೈರ್ಯ ಪಡಿಸ್ತದೋ, ಯಾವುದು ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ ದೇವರ ಸನ್ನಿಧಾನಕ್ಕೆ ಸೇರಿಸ್ತದೋ ಆ ಸುದ್ದಿಗೆ ನೀನು ಕಿವಿಗೊಡಬೇಕು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಗುಡಾರಕ್ಕೆ ಅಪಾಯ ಇಲ್ಲವೆಂದು ನಿನಗೆ ಗೊತ್ತೇ ಇರುವುದು.